ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಏನು ಮಾಡೋಕ್ಕಾಗತ್ತೆ? ನಿಮ್ಮಂಥ ಪ್ರಾಮಾಣಿಕ ಕಾರ್ಯಕರ್ತರು ಏನು ಮಾಡ್ಲಿಕ್ಕೆ ಆಗ್ತದೆ? ಯೋಚನೆ ಮಾಡಿ ಬಂಧುಗಳೇ, ಇದು ನಡೆದಂತಕ್ಕಂಥ ಸತ್ಯ ಕತೆ. ಸಿದ್ದೇಶ್ ಅವರು ಒಪ್ತಾರ ಇಲ್ಲ ಗೊತ್ತಿಲ್ಲ. ಸಿದ್ದೇಶ್ ಅವ್ರು ಏನು ಹೇಳ್ತಾರೆ, ನಾನು ನೋಡಿ, ಸಿದ್ದೇಶ್ ಅಣ್ಣವ್ರು ಬೇಡ ಅಂದ್ರು ನಾನು ಹೇಳೋನೆ, ಸಿದ್ದೇಶ್ ಅವ್ರು ಇದು ಸುಳ್ಳು ಅಂದ್ರು ನಾನು ಕೇಳಲ್ಲ. ನನಗೆ ಸಿದ್ದೇಶ್ವರಾಗ್ಲಿ ಗಾಯತ್ರಿ ಸಿದ್ದೇಶ್ವರ ಪ್ರಶ್ನೆ ಅಲ್ಲ. ನರೇಂದ್ರ ಮೋದಿ ಅವರು ನಾವು MP ಪ್ರಧಾನಮಂತ್ರಿ ಮಾಡಲಿಕ್ಕೆ ದಾವಣಗೆರೆಯಿಂದ ಅವಕಾಶ ಸಿಗಲಿಲ್ಲ ಅಂತಕ್ಕಂಥ ನೋವಿದೆ ನನಗೆ ನೋವಿದೆ ಬಂಧುಗಳೇ. ಇವತ್ತು ಈ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ್ ನನಗೆ ಫೋನ್ ಮಾಡಿ ನನಗೆ ನೋಡ್ಕೊಳ್ತಾನಂತೆ, ನನಗೆ ಹುಚ್ಚು ಬಿಡಿಸ್ತಾನಂತೆ ಮಾಡಾಳ್ ಮಲ್ಲಿಕಾರ್ಜುನ್. ಕಾರ್ಯಕರ್ತ ಬಂಧುಗಳೇ, ಒಂದು ಗೊತ್ತಿರಲಿ, ಕಳೆದ ಅವಧಿಯಲ್ಲಿ ಅನೇಕ ಹಗರಣ ಮಾಡಿದಂಥ ಹಲವಾರು ಶಾಸಕರು, ಹಲವಾರು ಸಚಿವರುಗಳಲ್ಲಿ ಅವ್ರ ತಂದೆ ಕೂಡ ಒಬ್ರು ಅಂತಕ್ಕಂಥದ್ದನ್ನ ಮರ್ತಿದ್ದಾನೆ. ನಮ್ಮ ಭಾರತೀಯ ಜನತಾ ಪಕ್ಷ 66 ಸೀಟ್ ಬರಲಿಕ್ಕೆ ಅವ್ರು ಮಾಡಿದಂಥ ಭ್ರಷ್ಟಾಚಾರ ಅನ್ನೋದನ್ನು ಮರೆತು ನನ್ನನ್ನು ನೋಡ್ಕೊಳ್ತಾನಂತೆ, ನನ್ನ ಹುಚ್ಚು ಬಿಡಿಸ್ತಾನಂತೆ. ಏನು ಸ್ವಾಮಿ, ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಹೋರಾಡ್ದಂತ ನಾವೆಲ್ಲ ಇಲ್ಲಿ ದುಃಖದಿಂದ ನಾವಿಲ್ಲಿದ್ದೀವಿ. ಮೋದಿಯನ್ನು ಸೋಲಿಸಿದಂಥವ್ರು ದೆಹಲಿಗೆ ಹೋಗಿದ್ದಾರೆ. ಇವರಿಗೆ ಡೆಲ್ಲಿ ಬಾಯ್ಸ್ ಅಂತೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಹೇಳ್ತಾರೆ ಡೆಲ್ಲಿ ಬಾಯ್ಸ್ ಟೀಮ್ ಅಂತಾರೆ ಇವ್ರಿಗೆ. ಯಾವ ಮುಖ ಹಿಡ್ಕೊಂಡು ಅವರು ಡೆಲ್ಲಿಗೆ ಹೋಗಿದ್ದಾರೆ ಸ್ವಾಮಿ? ಯಾವ ಮುಖ ಹಿಡ್ಕೊಂಡು ಯಡಿಯೂರಪ್ಪನವರು ವಿಜೇಂದ್ರನ ಅವ್ರ ಮನೆ ಒಳಗೆ ಬಿಟ್ಕೊಂಡಿದ್ದಾರೆ ಸ್ವಾಮಿ? ನಾಚಿಕೆ ಆಗ್ಬೇಕು ಅವರಿಗೆ. ಇದು ವ್ಯವಸ್ಥಿತ ಪಿತೂರಿ ಅಲ್ವಾ? ದಾವಣಗೆರೆ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಕೈ ತಪ್ಪಲಿಕ್ಕೆ ರಾಜ್ಯ ಮತ್ತು ಈ ಭ್ರಷ್ಟರ ಪಿತೂರು ಅಲ್ಲದೆ ಇನ್ನೇನು ಬಂಧುಗಳೇ? ನೀವು ಯೋಚನೆ ಮಾಡಿ, ಇದ್ರ ಬಗ್ಗೆ ಯೋಚನೆ ಮಾಡಿ. ಇವತ್ತು ಯಾರಾದರೂ ಒಬ್ರು ಸತ್ಯವನ್ನು ಹೇಳಲೇಬೇಕು. ಸತ್ಯವನ್ನು ಹೇಳದೇ ಇದ್ರೆ ನಾವು ಮಾಡಿದ್ದೇ ಸರಿ ಅಂತೇಳಿ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡೋದ್ರ ಮೂಲಕ ಅವರು ಇನ್ನೂ ಮೆರಿತಾರೆ, ದುಷ್ಟಶಕ್ತಿಗಳು ಮೆರಿತಾರೆ ಬಂಧುಗಳೇ. ಇವತ್ತು ನನ್ನ ಬಹಳ ಜನ ಕೇಳ್ತಾರೆ, ಬಂಡವಾಳಶಾಹಿಗಳನ್ನು ತಡೆಕೊಳ್ತೀರಿ, ಶಿವಶಂಕರಪ್ಪನ ತಡೆಕೊಳ್ತೀರಿ, ಯಡಿಯೂರಪ್ಪನ ತಡೆಕೊಳ್ತೀರಿ, ನಿನ್ನ ಭವಿಷ್ಯ ಏನು? ಸ್ವಾಮಿ, ನನ್ನ ಭವಿಷ್ಯ ಏನಂದ್ರೆ ಧರ್ಮ ಉಳಿಸ್ತದೆ ಅಂತಕ್ಕಂಥ ನಂಬಿಕೆ ನನ್ನಲ್ಲಿದೆ.